ನೋಡಿ, ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಬ್ಯಾಂಕನ್ನು ಆ್ಯಡ್ ಮಾಡಲೇಬೇಕು. ಯೂಟ್ಯೂಬಲ್ಲಿ ನೀವು ಒಂದು ಒಳ್ಳೆ ಪರ್ಫೆಕ್ಟ್ ಬ್ಯಾಂಕನ್ನು ಆ್ಯಡ್ ಮಾಡ್ತೀವಿ ಅಂತಂದರೆ ಅಮೌಂಟು ಪಕ್ಕ ಕರೆಕ್ಟಾಗಿ ಕ್ರೆಡಿಟ್ ಆಯ್ತದೆ ನಿಮಗೆ. ಆಮೇಲೆ ಫಾಸ್ಟಾಗೂ ಬರ್ತದೆ. ಆಮೇಲೆ ನಿಮಗೆ ಜಾಸ್ತಿ ಅಮೌಂಟು ಕೂಡ ಕಟ್ಟಾಗಲ್ಲ, ಫೀಸು ಕೂಡ ಇರುತ್ತೆ. ನಾನು ಅದ್ರ ಮೇಲೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ತುಂಬ ಜನ ಗೊತ್ತಿರಲ್ಲ, ಅದಕ್ಕೋಸ್ಕರ. ಸೊ ವಿಡಿಯೋ ಪೂರ್ತಿ ನೋಡಿ. ನೀವೇನಾದರೂ ಯೂಟ್ಯೂಬಲ್ಲಿ ಪೇಮೆಂಟ್ನ ತೊಗೊಳ್ಬೇಕು, ಬ್ಯಾಂಕನ್ನು ಆ್ಯಡ್ ಮಾಡಬೇಕು ಅಂತ ಇದ್ದರೆ ಓಕೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗ್ತಾ ಇರ್ತೀನಿ, ನೋಡ್ತೀರಾ. ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ಲ, ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಬೆಸ್ಟ್ ಬ್ಯಾಂಕ್ ಯಾವುದಿದೆ ಯೂಟ್ಯೂಬಲ್ಲಿ ಪೇಮೆಂಟ್ನ ತಗೊಳ್ಳೋದಕ್ಕೆ, ಅದನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಫಸ್ಟು ಯೂಟ್ಯೂಬಲ್ಲಿ ದುಡ್ಡು ಹೆಂಗೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ನೋಡಿ, ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನೀವು ಮಾನಿಟೈಸೇಷನ್ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು, ಆಯಿತಾ. ಸೊ ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ಅವರ್ಸ್ ವಾಚ್ ಟೈಮ್. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನು, ಯಾಕೆಂತಂದರೆ ಸೊ ನಾನು ಹಲವಾರು ವೀಡಿಯೋಸ್ಗಳು ಮಾಡಿದ್ದೀನಿ ಇದ್ರ ಬಗ್ಗೆ. ನೀವು ಬೇಕಾದರೆ ಅದರಲ್ಲಿ ಹೋಗಿ ನೀವು ನೋಡಿ. ನಾನು ಮೇಯ್ನಾಗಿ ಬ್ಯಾಂಕ್ ಬಗ್ಗೆ ಬಂದಿರೋದು, ಅದಕ್ಕೋಸ್ಕರ ಮೇಯ್ನಾಗಿ ಹೇಳ್ಬಿಡ್ತೀನಿ. ಒಂದು ಬೇಸಿಕ್ ಇದ್ದರೆ ಈಸಿ ಆಗುತ್ತೆ ಅಂತ. ಸೊ ಇದನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಚಾನಲಲ್ಲಿ ಮಾನಿಟೈಸ್ ಆಗುತ್ತೆ. ಅದಾದಮೇಲೆ ನಿಮ್ಮ ವೀಡಿಯೋಗಳಿಗೆ ಆ್ಯಡ್ಸ್ ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗೋದು, ಆಯಿತಾ. ಆ ದುಡ್ಡು ನಿಮಗೆ ಬರುತ್ತೆ. ಆ ದುಡ್ಡು ನಿಮಗೆ ಬರಬೇಕು ಅಂತಂದರೆ ಸೊ ನೀವು ಒಂದು ಒಳ್ಳೆ ಬ್ಯಾಂಕನ್ನು ಆ್ಯಡ್ ಮಾಡಬೇಕು ನಿಮ್ಮ ಒಂದು ಚಾನಲ್ ಒಳಗಡೆ. ಸೊ ನೋಡಿ, ಬ್ಯಾಂಕ್ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಜನ ಅಂದ್ಕೊಂಡಿರೋದು ಬ್ಯಾಂಕ್ ಯಾವುದಾದ್ರೂ ಆ್ಯಡ್ ಮಾಡ್ಬೋದು, ಹೆಂಗಾದರೂ ಆ್ಯಡ್ ಮಾಡ್ಬೋದು, ಏನೂ ಆಗಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅದರಲ್ಲೂ ಕೂಡ ಒಂದಷ್ಟು ರೂಲ್ಸ್ಗಳಿದ್ದಾವೆ, ನಾನು ನಿಮ್ಗೆ ಹೇಳ್ತೀನಿ ಅದನ್ನು. ಇವಾಗ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಪೇಮೆಂಟ್ ಬಂದು ಪ್ರತಿ ತಿಂಗಳು 21ನೇ ತಾರೀಕು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು ಬ್ಯಾಂಕ್ಗೆ, ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಯೂಟ್ಯೂಬಲ್ಲಿ ನಾವು ಏನು ದುಡಿತೀವಿ ಅದು ಬಂದು ಡಾಲರ್ಸಲ್ಲಿ ನಾವು ಅರ್ನ್ ಮಾಡ್ತಾ ಇರ್ತೀವಿ, ಓಕೆ. ಸೊ ನಮ್ಗೆ ಅಮೇರಿಕದಿಂದ ದುಡ್ಡು ಬರೋದು, ಅದಕ್ಕೋಸ್ಕರ ನಮಗೆ ಡಾಲರ್ಸಲ್ಲಿ ಅರ್ನ್ ಆಗ್ತಾ ಇರುತ್ತೆ. ಸೊ ನಮಗೆ ಅದು ಇಂಡಿಯನ್ ರುಪಿಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಇಂಡಿಯನ್ ದುಡ್ಡು ನಾವು ಎತ್ಕೊಳ್ಬೇಕು ಅಂತಂದರೆ. ಸೊ ಹಾಗಾಗಿ ನಮಗೆ ಫಾರಿನಿಂದ ಇಲ್ಲಿ ಯೂಟ್ಯೂಬ್ ಪೇಮೆಂಟ್ ಆಗುವಂಥದ್ದು, ಓಕೆ. ಸೊ ಅದು ನಮ್ಮ ಡಾಲರ್ಸಲ್ಲಿ ಬರುತ್ತೆ, ಅದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕು, ಓಕೆ. ಸೊ ಅದಕ್ಕೆ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡೋದಕ್ಕೆ ಇಲ್ಲಿ ಮಧ್ಯ ಫಾರೆಕ್ಸ್ ಡಿಪಾರ್ಟ್ಮೆಂಟ್ ಆ್ಯಡ್ ಆಗುತ್ತೆ. ಸೊ ಅಲ್ಲೋಗಿ ಅಮೌಂಟ್ ಕನ್ವರ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ತುಂಬ ಪ್ರೊಸೀಜರ್ ಇದೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಪೇಮೆಂಟ್ ಪ್ರತಿ ತಿಂಗಳು 21ನೇ ತಾರೀಕು ಕಳಿಸ್ಬಿಡ್ತಾರೆ ಯೂಟ್ಯೂಬ್ ಅಮೌಂಟನ್ನು. ನೀವು ಯಾವ ಬ್ಯಾಂಕನ್ನು ಆ್ಯಡ್ ಮಾಡಿರ್ತೀರ ಅದಕ್ಕೆ, ಅಲ್ಲಿ ಫಾರೆಕ್ಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ಅದು ಸಿಗಾಕೊಳ್ಳುತ್ತೆ. ಅಲ್ಲಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ನೋಡಿ, ಈ ಒಂದು ಅಮೌಂಟ್ ನಮಗೇನು ಇಂಡಿಯನ್ ರುಪಿಲಿ ನಮಗೆ ಬೇಕಾಗಿರುತ್ತೆ ಅಮೌಂಟು, ಅದು ನಮಗೆ ಡಾಲರ್ಸಲ್ಲಿ ಬರುತ್ತಲ್ಲ, ಅದು ನಮಗೆ ಬರಬೇಕು ಅಂತಂದರೆ ನಮ್ಮ ಇಂಡಿಯನ್ ಅಕೌಂಟಿಗೆ ನಮ್ಮ ಇಂಡಿಯನ್ ರುಪಿ ಕನ್ವರ್ಟ್ ಆಗಬೇಕು ಅಂದರೆ ನಮಗೆ ಸ್ವಿಫ್ಟ್ ಕೋಡ್ ಅಂತ ಬೇಕಾಗುತ್ತೆ ಗೈಸ್. ಈಗ ನೀವೆಲ್ಲರೂ ಕೂಡ ಪಾಸ್ಬುಕ್ಕಲ್ಲಿ ನೀವು ನೋಡಿರ್ತೀರ IFSC ಕೋಡ್ ಅಂತ, IFSC ಕೋಡು. ಸೊ ತುಂಬ ಜನ ಅದನ್ನೇ ಸ್ವಿಫ್ಟ್ ಕೋಡ್ ಅಂತ ಅಂದ್ಕೊಳ್ತಾರೆ. ಇಲ್ಲ, ಸ್ವಿಫ್ಟ್ ಕೋಡೇ ಬೇರೆ, ಓಕೆ. ಸೊ ಒಂದೊಂದು ಇದು ಬ್ಯಾಂಕ್ಗಳಿಗೆ ಒಂದೊಂದು ಸ್ವಿಫ್ಟ್ ಕೋಡ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಸ್ವಿಫ್ಟ್ ಕೋಡ್ನ ಫಸ್ಟು ಹೋಗಿ ಬ್ಯಾಂಕಲ್ಲಿ ಈಸ್ಕೊಳ್ಬೇಕು. ಯಾಕೆಂತಂದರೆ ನೀವು ಸ್ವಿಫ್ಟ್ ಕೋಡ್ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ನೀವು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳ್ಬೇಕು ಅಂತಂದರೆ ಸ್ವಿಫ್ಟ್ ಕೋಡ್ ಆ್ಯಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದು. ಆಮೇಲೆ ಇನ್ನೂ ನೆನಪಿರಲಿ, ಯೂಟ್ಯೂಬಲ್ಲಿ ಪೇಮೆಂಟ್ ಬರಬೇಕು ಅಂತಂದರೆ ಮಿನಿಮಮ್ ನೀವು $100 ಅರ್ನ್ ಮಾಡಿರಬೇಕು, ಆಯಿತಾ. ಅದಾದಮೇಲೆ ನಿಮ್ಮ ಪೇಮೆಂಟ್ ಆಗುವಂಥದ್ದು. ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ಸ್ವಿಫ್ಟ್ ಕೋಡ್ ಅಂತ ಕೇಳುತ್ತೆ. ಆ ಸ್ವಿಫ್ಟ್ ಕೋಡ್ನ ನೀವು ಬ್ಯಾಂಕಲ್ಲಿ ಈಸ್ಕೊಳ್ಬೇಕು, ಕೇಳಬೇಕು ನೀವು, ಈ ಥರ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ, ಅದಕ್ಕೋಸ್ಕರ ನಮ್ಗೆ ಸ್ವಿಫ್ಟ್ ಕೋಡ್ ಬೇಕು ಅಂತ. ಸೊ ಕೆಲವೊಂದೊಂದು ಬ್ರ್ಯಾಂಚಲ್ಲಿ ಅವರು ಕೊಡೋಕ್ಕಿಂತ ಮುಂದೆ ನೋಡ್ತಾರೆ, ಯಾಕೆ ಎಲ್ಲಿ ಅಲ್ಲಿಂದ ನಿಮ್ಗೆ ಯಾಕೆ ದುಡ್ಡು ಬರುತ್ತೆ ಅಂತ. ಅವಾಗ ನೀವೆಲ್ಲ ನಿಮ್ಮ ಅರ್ನಿಂಗ್ಸ್ ಎಲ್ಲವೂ ಕೂಡ ಸ್ಕ್ರೀನ್ಶಾಟ್ನ ನೀವಲ್ಲಿ ತೋರಿಸ್ಬೇಕಾಗುತ್ತೆ. ಆವಾಗ ನಿಮ್ಮನ್ನು ನಂಬಿ ಅವರು ಕೊಡ್ತಾರೆ, ಆಯಿತಾ. ಆ ಒಂದು ಸ್ವಿಫ್ಟ್ ಕೋಡು ಒಂದು 11 ಡಿಜಿಟಿಂದ ಒಂದು 15 ಡಿಜಿಟ್ ಸಮಥಿಂಗ್ ಇರುತ್ತೆ ವರ್ಡ್ಸ್, ಆಯಿತಾ. ಸೊ ಅದನ್ನು ನೀವು ತಂದು ನೀವು ನಿಮ್ಮ ಒಳಗಡೆ ಹಾಕಬೇಕಾಗುತ್ತೆ. ಸೊ ನಾನು ಅದನ್ನು ಆ್ಯಡ್ ಮಾಡೋದು ಹೇಗೆ, ಸ್ವಿಫ್ಟ್ ಕೋಡ್ ನಾನು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದು ಹೇಗೆ ಅದೆಲ್ಲ ವೀಡಿಯೋ ಮಾಡಿದ್ದೀನಿ. ಅದು ವೀಡಿಯೋ ಅಲ್ಲಿ ಐಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೋಡಿ ಮೇಲ್ಗಡೆ, ಓಕೆ. ಸೊ ನಂದು ಯೂಟ್ಯೂಬ್ ಕೋರ್ಸ್ ಇದೆ, ಸೊ ಅಲ್ಲಿ ಫ್ರೀಯಾಗಿರುತ್ತೆ ವೀಡಿಯೋಸ್ಗಳು, ಹೋಗಿ ನೀವು ತೆಗೆದು ನೋಡ್ಬೋದು. ಸೊ ಅಲ್ಲಿ ನೀವು ನೋಡ್ಕೊಳ್ಬೋದು ಸ್ವಿಫ್ಟ್ ಕೋಡ್ ಹಾಕೋದನ್ನು. ಆ ಸ್ವಿಫ್ಟ್ ಕೋಡನ್ನು ನೀವು ಹಾಕಿದ್ರೆ ಮಾತ್ರ ನಿಮಗೆ ಯೂಟ್ಯೂಬ್ ಪೇಮೆಂಟ್ ನಿಮಗೆ ಬರುವಂಥದ್ದು, ಇಲ್ಲ ಅಂತಂದರೆ ಬರಲ್ಲ ಗೈಸ್. ಇದು ಒಂದು ಕಂಡೀಷನ್, ಓಕೆ. ಸೊ ಇದು ಮೇಯ್ನಾಗಿ ಬೇಕಾಗಿರುವಂಥದ್ದು. ಸೊ ನೀವು ಬ್ಯಾಂಕನ್ನು ಆ್ಯಡ್ ಮಾಡೋದಕ್ಕಿಂತ ಮುಂಚೆ, ಓಕೆ. ಸೊ ಅದಾದಮೇಲೆ ಸೊ ನಿಮಗಿಲ್ಲಿ ನೋಡಿ, ಸ್ವಿಫ್ಟ್ ಕೋಡ್ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಫೀಸು ಕೂಡ ಅಪ್ಲೈ ಆಗುತ್ತೆ, ಫಾರೆಕ್ಸ್ ಫೀಸ್ ಅಂತ. ಅಂದರೆ ಈಗ ನೀವು ಅಲ್ಲಿಂದ ಏನು ಡಾಲರಲ್ಲಿ ಬರುತ್ತೆ ಅದು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಒಂದೊಂದು ಬ್ಯಾಂಕ್ ಒಂದೊಂದು ಚಾರ್ಜಸ್ ಇಟ್ಟಿರ್ತಾರೆ, ಆಯಿತಾ. ಒಂದೊಂದು ಬ್ಯಾಂಕ್ ಒಂದೊಂಥರ. ಈಗ SBI ಒಂಥರ ಚಾರ್ಜಸ್ ಇರುತ್ತೆ, ಅವ್ರದ್ದೇ ಒಂದು ಚಾರ್ಜಸ್ ಫೀಸ್ ಅವ್ರದ್ದೇ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಇದು ಯಾವುದೋ ಬ್ಯಾಂಕ್ ಆಫ್ ಬರೋಡೋದು ಒಂದು ಇರುತ್ತೆ. ಸೊ ಈ ಥರ ಒಂದೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ಚಾರ್ಜಸ್ ಇರುತ್ತೆ. ಸೊ ನೀವಿಲ್ಲೇನು ಮಾಡಬೇಕು, ಫಾರೆಕ್ಸ್ ಫೀಸ್ ಯಾವುದರಲ್ಲಿ ಕಡಿಮೆ ಇದೆ
ಮತ್ತು ಯಾವುದರಲ್ಲಿ ಬೇಗ ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಬೇಕು ಬೆಸ್ಟ್ ಬ್ಯಾಂಕನ್ನ. ಸೊ ಹಾಗಾದರೆ ಬೆಸ್ಟ್ ಬ್ಯಾಂಕನ್ನು ಚೂಸ್ ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಬ್ಯಾಂಕ್ಗಳಲ್ಲಿ ಬರೋದಾದರೆ 2 ಥರ ಬ್ಯಾಂಕ್ಸ್ ಇದ್ದಾವೆ. ಒಂದು ಗೌರ್ಮೆಂಟ್ ಬ್ಯಾಂಕು, ಇನ್ನೊಂದು ಮಾಮೂಲಿ ಪ್ರೈವೇಟ್ ಬ್ಯಾಂಕು. ಸೊ ನೋಡಿ, ಗೌರ್ಮೆಂಟ್ ಬ್ಯಾಂಕಲ್ಲಿ ಮೇಯ್ನಾಗಿ ಬರುವಂಥ ಒಂದಷ್ಟು ಬ್ಯಾಂಕ್ಸ್ಗಳನ್ನ ನಾನು ಪಿಕ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಮೊದಲನೇದು ಬಂದು SBI, ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ಅದೇ ಥರ ಎರಡನೇದು ಬಂದು ಬ್ಯಾಂಕ್ ಆಫ್ ಬರೋಡಾ, ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇದೆಲ್ಲವೂ ಕೂಡ ಒಂದು ಗೌರ್ಮೆಂಟ್ ಬ್ಯಾಂಕ್. ಓಕೆ, ಸೊ ಅದಾದಮೇಲೆ ಇನ್ನು ಪ್ರೈವೇಟ್ ಬ್ಯಾಂಕಿಗೆ ಬರೋದಾದರೆ HDFC ಬ್ಯಾಂಕು, ICICI ಬ್ಯಾಂಕು ಮತ್ತು ಆಕ್ಸಿಸ್ ಬ್ಯಾಂಕು, ಇದೆಲ್ಲವೂ ಕೂಡ ಪ್ರೈವೇಟ್ ಬ್ಯಾಂಕು. ಸೊ ಇದರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ, ಸೊ ನೋಡಿ, ಇದರಲ್ಲಿ ನಿಮಗೆ ನೀವೇನಾದ್ರು ಗೌರ್ಮೆಂಟ್ ಬ್ಯಾಂಕ್ ನಿಮ್ಮ ಹತ್ರ ಇದೆ ಅಂತಂದರೆ SBI ಬೆಸ್ಟು ನನಗನ್ಸೋ ಪ್ರಕಾರ. ಯಾಕೆಂತಂದರೆ SBIಯಲ್ಲಿ ನಿಮಗೆ ಪೇಮೆಂಟ್ ಫಾಸ್ಟಾಗಿ ಆಗುತ್ತೆ. 21ಕ್ಕೆ ಬಂದಿದೆ ಪೇಮೆಂಟ್ ಅಂತಂದರೆ ಆದಷ್ಟು ಬೇಗ ನಿಮಗೆ 23-24 ಒಳಗಡೆ ಆಗಿಬಿಡುತ್ತೆ ಪೇಮೆಂಟು. ಸೊ ಇಲ್ಲಿ ನಿಮಗೆ ಇನ್ನೊಂದು ಪ್ರೊಸೀಜರ್ ಗೊತ್ತಿರಲಿ, ನಿಮಗೆ ಅವರು ಯೂಟ್ಯೂಬ್ ಪೇಮೆಂಟ್ ಕಳಿಸಿದ್ಮೇಲೆ ಅದು ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಬ್ಯಾಂಕ್ಗಳು ಒಂದು ಟೈಮ್ ತಗೋತಾರೆ. 6 to 7 days, ಒಂದು ವಾರ ತಗೊಳ್ತಾರೆ, ಒಂದೊಂದು 4 ದಿನ ತಗೊಳ್ತಾರೆ, ಒಂದೊಂದು 5 ದಿನ ತಗೋತಾರೆ. ಹಿಂಗೆ ಅದು ಬ್ಯಾಂಕ್ ಮೇಲೆ ಡಿಪೆಂಡು. ಅದರಲ್ಲಿ SBI ಗೌರ್ಮೆಂಟ್ ಬ್ಯಾಂಕ್ ನಿಮ್ಮ ಹತ್ರ ಇದೆ ಅಂತಂದರೆ SBI ಬೆಸ್ಟು, ಬೇಗ ನಿಮಗೆ ಪೇಮೆಂಟ್ ಆಗುತ್ತೆ. 21st ಯೂಟ್ಯೂಬ್ ಪೇಮೆಂಟ್ ಕಳಿಸೋದಂತೂ ಪಕ್ಕ ಫಿಕ್ಸು, ಅದನ್ನು ಅವ್ರು ಮಿಸ್ ಮಾಡಲ್ಲ. 21 ಕಳಿಸ್ತಾರೆ, ಅದಾದಮೇಲೆ ಕ್ರೆಡಿಟ್ ಆಗೋದಕ್ಕೆ ನಿಮಗೆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ SBI ನಿಮಗೆ ಫಾಸ್ಟಾಗಿ ನಿಮಗೆ ಪೇಮೆಂಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನಿಮಗೆ ಈ ಫಾರೆಕ್ಸ್ ಫೀಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಇರುತ್ತೆ, ಆಯಿತಾ. ಸೊ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ SBIಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಎಕ್ಸಾಂಪಲ್, ಈಗ $1 ₹1 ಅಂತ ಅನ್ಕೊಳ್ಳಿ, ಸುಮ್ಮನೆ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಥರ ಒಂದೊಂದಕ್ಕೆ ಒಂದೊಂದು ಥರ. ಈಗ ನೀವು ಎಷ್ಟು $1 ಅರ್ನ್ ಮಾಡಿರ್ತೀರಿ, ಈಗ $100 ಅರ್ನ್ ಮಾಡಿದರೆ ಸೊ $100ಗೆ ಎಷ್ಟಾಗಬೇಕು ಫೀಸು ಅಷ್ಟು ಅಪ್ಲೈ ಆಗುತ್ತೆ. $1 ₹1 ಅಂತಂದರೆ ಸೊ ಈ ಥರ. ಸೊ ಆ ಥರ ನಿಮಗೆ ಒಂದು ಸೆಟ್ ಆಗಿರುತ್ತೆ ಅಮೌಂಟು. ಓಕೆ, ಸೊ ಈ ಥರ ಅಮೌಂಟು ನೀವು ಸೆಟ್ ಆದಮೇಲೆ ಸೊ ನೀವೇನು ಮಾಡ್ಬೋದು, ಸೊ ಅದರಲ್ಲಿ ಯಾವುದಕ್ಕೆ ಫಾರೆಕ್ಸ್ ಫೀಸು ಕಡಿಮೆ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಇದು ಪ್ರೊಸೀಜರ್. ಸೊ ಇದರಲ್ಲಿ ನಿಮಗೆ SBI ಫಸ್ಟ್ ಬರುತ್ತೆ. ಬ್ಯಾಂಕ್ ಆಫ್ ಬರೋಡನು ಕೂಡ ಒಳ್ಳೆ ಪೇಮೆಂಟ್ ಕೊಡುತ್ತೆ ನಿಮಗೆ, ಬೇಗ ಪೇಮೆಂಟ್ ಕೊಡುತ್ತೆ. ಸೊ ಬಟ್ SBI ಹೋಲಿಸ್ಕೊಂಡ್ರೆ ಅದೊಂದು ಸ್ವಲ್ಪ ಲೇಟೇನೆ, ಮತ್ತು ಫಾರೆಕ್ಸು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಫೀಸು. ಆ್ಯಂಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಲ್ಲ ಒಂದು ತಕ್ಕ ಮಟ್ಟಿಗೆ ಪೇಮೆಂಟ್ ಮಾಡುತ್ತೆ. ಬಟ್ ಇದೆಲ್ಲ ಫಾರೆಕ್ಸ್ ಫೀಸ್ ಕಡಿಮೆ ಇರುತ್ತೆ ಕೆಳಗಡೆ ಇರೋ, ಬಟ್ ಪೇಮೆಂಟ್ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 3 to 4 days ಈ ಥರ ಟೈಮ್ ತೊಗೊಳುತ್ತೆ. ಇದು ಗೌರ್ಮೆಂಟ್ ಬ್ಯಾಂಕು. ಇನ್ನೇನಾದರೂ ನೀವು ಪ್ರೈವೇಟ್ ಬ್ಯಾಂಕಲ್ಲಿ ನಿಮ್ಮ ಹತ್ರ ಅಕೌಂಟ್ ಇದೆ ಅಂತಂದರೆ HDFC ಬೆಸ್ಟು, ಆಯಿತಾ. HDFC ನಿಮಗೆ ಪೇಮೆಂಟ್ ಬೇಗ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ಮತ್ತು ಫಾರೆಕ್ಸು ಫೀಸು ಕೂಡ ಒಂದು ರೇಂಜಿಗೆ ಓಕೆ ಥರ, ಆಯಿತಾ. ಸೊ ಇದರಲ್ಲಿ HDFCಲಿ ನಿಮಗೆ ಬೆಸ್ಟ್ ಇರುತ್ತೆ, ಮತ್ತು ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಇದರಲ್ಲೆಲ್ಲ ಸ್ವಲ್ಪ ಪೇಮೆಂಟ್ ಸ್ವಲ್ಪ ಲೇಟಾಗಿ ಆಗುತ್ತೆ, ಮತ್ತು ಫಾರೆಕ್ಸ್ ಫೀಸು ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಬ್ಯಾಂಕಲ್ಲಿ ನೀವು ನೋಡ್ಕೊಂಡು ಇದು ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಾರೆಕ್ಸ್ ಫೀಸ್ ಎಲ್ಲವೂ ಕೂಡ. ಸೊ ಈ ಥರ ನೀವು ಒಂದು ಬೆಸ್ಟ್ ಬ್ಯಾಂಕನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದ್ರು ಗೌರ್ಮೆಂಟ್ ಬ್ಯಾಂಕ್ ಇದೆ ಅಂತಂದರೆ ನಾನು SBI ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಈಗ ನೋಡಿ, ಈಗ ಏನಾಗುತ್ತೆ ಅಂತಂದರೆ, ಸೊ ನೀವು ಈಗ SBIಯಲ್ಲಿ ಅಕೌಂಟ್ ಇಲ್ಲ ಅಂತಂದವರು, ಸೊ ಈಗ ಏನು ಮಾಡಬೇಕು, ಸೊ ನೀವು ಇಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಅಕೌಂಟ್ ಇದೆ ಅಂತಂದರೆ ಇಲ್ಲಿರೋದು, ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ಯೂಟ್ಯೂಬ್ ಪೇಮೆಂಟ್ಗೆ ಅಂತ ಒಂದು ಅಕೌಂಟ್ ಓಪನ್ ಮಾಡ್ಸೋಕ್ಕದ್ದ ಅಲ್ವಾ, ಸುಮ್ಮನೆ ಅದೆಲ್ಲ ರಿಸ್ಕ್ ಆಗುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಇದರಲ್ಲಿ ಇರೋದ್ರಲ್ಲಿ ನಿಮ್ಮ ಹತ್ರ ಇತ್ತು ಅಂತಂದರೆ ಅಕೌಂಟು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ ಇತ್ತು ಅಂತಂದರೆ HDFC ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಈ ಥರ ನೀವೇನು ಮಾಡ್ಬೋದು, ಒಂದು ಒಳ್ಳೆ ಬ್ಯಾಂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಪೇಮೆಂಟ್ ಆದರೆ ಸೊ ನಿಮಗೇನು ಡಿಲೇ ಆಗೋಲ್ಲ. ಡಿಲೇ ಆದರೂ ಕೂಡ ಸೊ ನಿಮಗೆ ಮ್ಯಾಕ್ಸಿಮಮ್ 1 ವಾರ, ಅದಾದಮೇಲೆ ನಿಮಗೆ ಡಿಲೇ ಆಗೋಲ್ಲ. ಓಕೆ, ಸೊ ಏನಾದ್ರು ಪ್ರಾಬ್ಲಮ್ ಆದರೆ ಮಾತ್ರ ಸೊ ಅದು ಓಲ್ಡ್ ಆಗಿಬಿಡುತ್ತೆ, ಆವಾಗ ನೀವು ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಬೆಸ್ಟ್ ಬ್ಯಾಂಕ್ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದೇ ಗೈಸ್, ಯೂಟ್ಯೂಬಲ್ಲಿ ದುಡ್ಡು ಮಾಡೋದೇ ಎಲ್ಲ ನಿಮ್ಗೆ ಬೇಕು ವಿಡಿಯೋ ಅಂತಂದರೆ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ನಂದು ಕೋರ್ಸು ಫುಲ್ಲು ಫ್ರೀ ಇರುತ್ತೆ, ಒಂದು 20 ವೀಡಿಯೋ ಇರಬೇಕು, ಹೋಗಿ ನೋಡ್ಕೊಳ್ಳಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಬ್ಯಾಂಕ್ ಆ್ಯಡ್ ಮಾಡೋದಾಗೆ ಎಲ್ಲ ಪ್ರೊಸೀಜರೇ ತೋರಿಸಿರ್ತೀನಿ ಸ್ಕ್ರೀನ್ ಮೇಲೆ ತೋರಿಸಿ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್, ಬಾಯ್.